Jai Shri Gurudev. Welcome to Biology online class. Let us continue the topic, that is inheritance of two genes. It's also known as dihybrid cross. See, in this cross, Mendel crossed two pea plants which are differing two characters, that is shape of the seed, round and wrinkled, color of the seed, yellow and green. See, round and yellow are the dominant characters, wrinkled and green are the recessive characters. ಎರಡು ಕ್ಯಾರೆಕ್ಟರಲ್ಲಿ ಡಿಫ್ರೆಂಟ್ ಇರುವಂತಹ ಎರಡು ಪ್ಲಾಂಟನ್ನು ಕ್ರಾಸ್ ಮಾಡ್ತಾರೆ. ಎಸ್ಟರ್ಡೇ ಆಲ್ರೆಡಿ ಎಕ್ಸ್ಪ್ಲೈನ್. ಸೊ ದಟ್ ಈಸ್ ಶೇಪ್ ಆಫ್ ದಿ ಸೀಡ್, ರೌಂಡ್ ಡಾಮಿನೆಂಟ್ ಆದರೆ ರಿಂಕಲ್ಡ್ ರೆಸೆಸಿವ್ ಆಗುತ್ತೆ. ಕಲರ್ ಆಫ್ ದಿ ಸೀಡ್ ಯೆಲ್ಲೋ ಡಾಮಿನೆಂಟ್ ಆದರೆ ಗ್ರೀನ್ ರೆಸೆಸಿವ್ ಆಗುತ್ತೆ. ದಟ್ ಈಸ್ ಮೆಂಡಲ್ ಕ್ರಾಸ್ಡ್ ದ ರೌಂಡ್ ಶೇಪ್ಡ್ ಯೆಲ್ಲೋ ಸೀಡೆಡ್ ಪ್ಲಾಂಟ್ ವಿತ್ ರಿಂಕಲ್ಡ್ ಶೇಪ್ಡ್ ಗ್ರೀನ್ ಸೀಡೆಡ್ ಪ್ಲಾಂಟ್, ದಟ್ ಈಸ್ ಕಲರ್. ಜಿನೋಟೈಪ್ ಬರ್ಕೊಳ್ಳಿ. ರೌಂಡಿಗೆ ಇದೆರಡು ಡಾಮಿನೆಂಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಯು ಹ್ಯಾವ್ ಟು ರೈಟ್ ದ ಜಿನೋಟೈಪ್ ಫಾರ್ ಡಾಮಿನೆಂಟ್ ಕ್ಯಾರೆಕ್ಟರ್ ಇನ್ ಕ್ಯಾಪಿಟಲ್ ಲೆಟರ್. ರೌಂಡಿಗೆ ಏನಾಯಿತು ಕ್ಯಾಪಿಟಲ್ ಆರ್, ಯೆಲ್ಲೋಗೆ ಏನಾಯಿತು ಕ್ಯಾಪಿಟಲ್ ವೈ. ರಿಂಕಲ್ಡಿಗೆ ಸ್ಮಾಲ್ ಆರ್, ಗ್ರೀನಿಗೆ ಸ್ಮಾಲ್ ವೈ. ಈಗ ಗ್ಯಾಮೆಟ್ಸ್ ನೋಡಿ, ಈ ಎರಡು ಅಲೀಲ್ಸು ಸೆಗ್ರಿಗೇಟ್ ಆಗುತ್ತೆ, ಒಂದು ಅಲೀಲ್ ಮಾತ್ರ ಗ್ಯಾಮೆಟಿಗೆ ಹೋಗುತ್ತೆ. ನೋಡಿ, ಕ್ಯಾಪಿಟಲ್ ಆರ್ ಗ್ಯಾಮೆಟಿಗೆ ಹೋಯ್ತು, ಕ್ಯಾಪಿಟಲ್ ಆರ್ ಗ್ಯಾಮೆಟಿಗೆ ಹೋಯ್ತು. ಈ ಎರಡು ಅಲೀಲ್ ಸೆಗ್ರಿಗೇಟ್ ಆಗುತ್ತೆ, ಇದರಲ್ಲೂ ಒಂದು ಅಲೀಲ್ ಗ್ಯಾಮೆಟಿಗೆ ಹೋಗುತ್ತೆ. ಈ ಕ್ಯಾಪಿಟಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಬಂತು, ಕ್ಯಾಪಿಟಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಬಂತು. ಈ ಪೇರು ಸೆಗ್ರಿಗೇಟ್ ಆಗಿ ಒಂದೇ ಒಂದು ಅಲೀಲ್ ಗ್ಯಾಮೆಟಿಗೆ ಹೋಗಿದೆ, ಈ ಪೇರು ಸೆಗ್ರಿಗೇಟ್ ಆಗಿ ಒಂದೇ ಒಂದು ಅಲೀಲು ಗ್ಯಾಮೆಟಿಗೆ ಹೋಗಿದೆ. ಸೊ ಸೇಮ್ ಇಲ್ಲೂ ಅದೇ ಥರ ಆಗುತ್ತೆ. ಸ್ಮಾಲ್ ಆರ್, ಸ್ಮಾಲ್ ವೈ ಆಗುತ್ತೆ. ಈಗ ಇಲ್ಲಿ ಯಾವ ಗ್ಯಾಮೆಟ್ ಈಗ ಫರ್ಟಿಲೈಸೇಷನ್ ಆಗಬೇಕು, ಯಾವ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೂ ಒಂದೇ ಜಿನೋಟೈಪ್ ಕಾಂಬಿನೇಷನ್ ಬರುತ್ತೆ. ಅದು ಯಾವುದು ಅಂದರೆ ನೋಡಿ, ಇದನ್ನ ಫ್ಯೂಸ್ ಆದಾಗ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ ಬರುತ್ತೆ. ಈಗ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಹೆಟ್ರೋಸೈಗಸ್ ಕಂಡೀಷನ್. ಇಲ್ಲಿ ಡಾಮಿನೆಂಟ್ ಜೀನ್ ಯಾವುದು ಕ್ಯಾಪಿಟಲ್ ಆರ್ ತಾನೇ ಡಾಮಿನೆಂಟ್ ಜೀನ್. ಅವಾಗ ಏನು ಎಕ್ಸ್ಪ್ರೆಸ್ ಆಯಿತು, ರೌಂಡ್ ಎಕ್ಸ್ಪ್ರೆಸ್ ಆಯಿತು. ಕ್ಯಾಪಿಟಲ್ ವೈ, ಸ್ಮಾಲ್ ವೈ ಹೆಟ್ರೋಸೈಗಸ್ ಕಂಡೀಷನ್. ಡಾಮಿನೆಂಟ್ ಜೀನ್ ಯಾವುದು ಕ್ಯಾಪಿಟಲ್ ವೈ, ಏನು ಡಾಮಿನೆಂಟ್ ಜೀನ್. ಅವಾಗ ಏನು ಎಕ್ಸ್ಪ್ರೆಸ್ ಆಯಿತು, ಯೆಲ್ಲೋ ಎಕ್ಸ್ಪ್ರೆಸ್ ಆಯಿತು. ಬಟ್ ಈಗ ಯಾವ ಕಂಡೀಷನಲ್ಲಿ ಇದೆ, ಇದು ಹೆಟ್ರೋಸೈಗಸ್ ಅಲ್ವಾ. ಸೊ ಹಾಗಾಗಿ ಇನ್ F1 ಜನರೇಷನ್ ಯು ವಿಲ್ ಗೆಟ್ ಹೆಟ್ರೋಸೈಗಸ್ ರೌಂಡ್ ಅಂಡ್ ಯೆಲ್ಲೋ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, F1 ಸೆಲ್ಫಿಂಗನ್ನು ಮಾಡಬೇಕು. F1 ಸೆಲ್ಫಿಂಗಲ್ಲಿ ಅದು F1 ಜನರೇಷನಲ್ಲಿ ಏನು ಬಂದಿದೆ ಅದನ್ನೇ ಸೆಲ್ಫಿಂಗ್ ಮಾಡಿ. ಹೆಟ್ರೋಸೈಗಸ್ ರೌಂಡ್ ಅಂಡ್ ಯೆಲ್ಲೋ ಕ್ರಾಸ್ ವಿತ್ ಹೆಟ್ರೋಸೈಗಸ್ ರೌಂಡ್ ಅಂಡ್ ಯೆಲ್ಲೋ. ಜಿನೋಟೈಪ್ ಬರೀರಿ, ಇಲ್ಲಿ ಏನು F1 ಅಲ್ಲಿ ಬಂದಿದೆ ಅದನ್ನೇ ಜಿನೋಟೈಪ್ ಮಾಡ್ಕೊಳ್ಳಿ. ಈ ಗ್ಯಾಮೆಟ್ ಫಾರ್ಮೇಷನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನೆನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಇಲ್ಲಿ ನೋಡಿ, ಫಸ್ಟ್ ಒಂದು ಕಾನ್ಸೆಪ್ಟ್ ನೋಡಬೇಕು. ಈ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಇದೆಯಲ್ಲ, ಲೆಟ್ ಅಸ್ ಕನ್ಸಿಡರ್ ದ ಸೆಗ್ರಿಗೇಷನ್ ಆಫ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್. ಈ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಹೆಂಗೆ ಸೆಗ್ರಿಗೇಟ್ ಆಗುತ್ತೆ ಅಂತ ನೋಡೋಣ. ಆಮೇಲೆ ಕ್ಯಾಪಿಟಲ್ ವೈ, ಸ್ಮಾಲ್ ವೈ ನೋಡೋಣ. 50% ಆಫ್ ದ ಗ್ಯಾಮೆಟ್ಸ್ಗೆ ಕ್ಯಾಪಿಟಲ್ ಆರ್ ಹೋಗುತ್ತೆ. ನೋಡಿ, ಇಲ್ಲಿ ಹೋಗಿದೆ 50% ಆಫ್ ದ ಗ್ಯಾಮೆಟ್ಸ್ಗೆ ಕ್ಯಾಪಿಟಲ್ ಆರ್ ಹೋಗುತ್ತೆ. ಇನ್ ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ಸ್ಗೆ ಸ್ಮಾಲ್ ಆರ್ ಹೋಗುತ್ತೆ. ಹೋಗಿದೆ ಅಲ್ವಾ ಸ್ಮಾಲ್ ಆರು. 50% ಆಫ್ ದ ಗ್ಯಾಮೆಟ್ಸಲ್ಲಿ ಕ್ಯಾಪಿಟಲ್ ಆರ್ ಬಂದರೆ 50% ಆಫ್ ದ ಗ್ಯಾಮೆಟ್ಸಲ್ಲಿ ಸ್ಮಾಲ್ ಆರ್ ಬರುತ್ತೆ. ನೌ ಲೆಟ್ ಅಸ್ ಕನ್ಸಿಡರ್ ದ ಸೆಗ್ರಿಗೇಷನ್ ಆಫ್ ಕ್ಯಾಪಿಟಲ್ ವೈ ಆ್ಯಂಡ್ ಸ್ಮಾಲ್ ವೈ. ಈಗ ಇದೆರಡನ್ನು ಕನ್ಸಿಡರ್ ಮಾಡಿ. ಸೇಮ್ ಅದೇ ಥರ 50% ಆಫ್ ದ ಗ್ಯಾಮೆಟ್ಸ್ ಕಂಟೈನ್ಸ್ ಕ್ಯಾಪಿಟಲ್ ವೈ. ನೋಡಿ, ಇಲ್ಲಿದೆ ಕ್ಯಾಪಿಟಲ್ ವೈ ಮತ್ತು ಇಲ್ಲಿದೆ. ಆ್ಯಂಡ್ ದ ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ಸ್ ಕಂಟೈನ್ಸ್ ಸ್ಮಾಲ್ ವೈ. ಇಲ್ಲಿದೆ ಸ್ಮಾಲ್ ವೈ, ಇಲ್ಲಿದೆ. ಕ್ಯಾಪಿಟಲ್ ಆರ್ 50%ಅಲ್ಲಿದೆ, ಸ್ಮಾಲ್ ಆರ್ 50%ಅಲ್ಲಿದೆ. ಅದು ಈ ಎರಡಲ್ಲಿಯೂ ಯಾವ ಥರ ಸೆಗ್ರಿಗೇಟ್ ಆಯಿತು ಅಂತ. ಕ್ಯಾಪಿಟಲ್ ವೈ 50%ಅಲ್ಲಿದೆ, ಸ್ಮಾಲ್ ವೈ 50% ಇದೆ. ಅದು ಈ ಎರಡಲ್ಲಿಯೂ ಯಾವ ಥರ ಸೆಗ್ರಿಗೇಟ್ ಆಯಿತು ಅಂತ. ಇಲ್ಲೂ ಸೇಮ್ ಅದೇ ಥರ ಆಗುತ್ತೆ. ಸೊ ಇವಾಗ 50% ಆಫ್ ದ ಕ್ಯಾಪಿಟಲ್ ಆರ್ ಬಿಯರಿಂಗ್ ಗ್ಯಾಮೆಟ್ಸ್ ಕಂಟೈನ್ಸ್ ಕ್ಯಾಪಿಟಲ್ ವೈ and the remaining 50% of the capital or bearing gametes contains small y. ಅಂದ್ರೆ ಅರ್ಥ ಏನು, 50% ಆಫ್ ದ ಗ್ಯಾಮೆಟ್ಸ್ ಅಲ್ಲಿ ಇವಾಗ ಇದೆರಡನ್ನು ಮಾತ್ರ ನೋಡಿ, ಆಮೇಲೆ ಇದೆರಡನ್ನು ನೋಡಿ. 50% ಆಫ್ ದ ಗ್ಯಾಮೆಟ್ಸ್ ಅಲ್ಲಿ ಕ್ಯಾಪಿಟಲ್ ಆರ್ ಜೊತೆಗೆ ಏನಿದೆ ಕ್ಯಾಪಿಟಲ್ ವೈ ಇದೆ. ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ಸ್ ಅಲ್ಲಿ ಕ್ಯಾಪಿಟಲ್ ಆರ್ ಜೊತೆಗೆ ಸ್ಮಾಲ್ ವೈ ಇರೋಕ್ಕೂ ಚಾನ್ಸ್ ಇದೆ. ಅಂದರೆ ಈ ಕ್ಯಾಪಿಟಲ್ ಆರು ಕ್ಯಾಪಿಟಲ್ ವೈ ಜೊತೆಗೆ ಸೆಗ್ರಿಗೇಟ್ ಆಗಿರ್ಬೋದು, ಅಥವಾ ಈ ಕ್ಯಾಪಿಟಲ್ ಆರು ಸ್ಮಾಲ್ ವೈ ಜೊತೆಗೂ ಸೆಗ್ರಿಗೇಟ್ ಆಗಿರ್ಬೋದು. ಇದೆರಡಕ್ಕೂ, ಈ ಎರಡು ಥರದ ಗ್ಯಾಮೆಟ್ ಬರೋದಕ್ಕೂ ಎಷ್ಟು ಪರ್ಸೆಂಟ್ ಚಾನ್ಸು, 50% ಚಾನ್ಸು. ಅದೇ ಥರ 50% ಆಫ್ ದಿ ಸ್ಮಾಲ್ ಆರ್ ಬಿಯರಿಂಗ್ ಗ್ಯಾಮೆಟ್ಸ್ ಹ್ಯಾಸ್ ಕ್ಯಾಪಿಟಲ್ ವೈ ಆ್ಯಂಡ್ ದ ರಿಮೈನಿಂಗ್ 50% ಆಫ್ ದಿ ಸ್ಮಾಲ್ ಆರ್ ಬಿಯರಿಂಗ್ ಗ್ಯಾಮೆಟ್ಸ್ ಹ್ಯಾಸ್ ಸ್ಮಾಲ್ ವೈ. ಅಂದರೆ 50% ಆಫ್ ದಿ ಗ್ಯಾಮೆಟ್ಸಲ್ಲಿ ಸ್ಮಾಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಇದ್ದರೆ ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ಸಲ್ಲಿ ಸ್ಮಾಲ್ ಆರ್ ಜೊತೆಗೆ ಏನಿರುತ್ತೆ, ಸ್ಮಾಲ್ ವೈ ಇರುತ್ತೆ. ಅಂದರೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಬರೋಕ್ಕೆ 50% ಚಾನ್ಸ್ ಆದರೆ ಸ್ಮಾಲ್ ಆರ್ ಸ್ಮಾಲ್ ವೈ ಬರೋಕ್ಕೆ 50% ಚಾನ್ಸ್. ಇನ್ ದ ಸೆನ್ಸ್ ಸ್ಮಾಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಇರೋಕ್ಕೆ 50% ಚಾನ್ಸ್ ಆದರೆ
ಅದೇ ಸ್ಮಾಲ್ ಆರ್ ಜೊತೆಗೆ ಸ್ಮಾಲ್ ವೈ ಇರೋದಕ್ಕೂ 50% ಚಾನ್ಸ್ ಇರುತ್ತೆ. ಸೊ ದಟ್ಸ್ ವೈ ಯು ವಿಲ್ ಗೆಟ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಜಿನೋಟೈಪ್. ಬೇರೆ ಬೇರೆ ಜಿನೋಟೈಪ್ ಇರುವಂತಹ 4 ಥರದ ಗ್ಯಾಮೆಟ್ಸ್ ನಿಮಗೆ ಈ F1 ಅನ್ನು ಸೆಲ್ಫಿಂಗ್ ಮಾಡ್ತಾ ಇರಬೇಕಾದ್ರೆ ಬರುತ್ತೆ. ದಟ್ ಈಸ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ವೈ. ನೆಕ್ಸ್ಟ್ ಇಲ್ಲೂ ಅದೇ ಥರ ಬರುತ್ತೆ. ಈಗ ಇದಕ್ಕೆ ಪನೆಟ್ ಸ್ಕ್ವೇರ್ ಬರೀಬೇಕು ನೋಡಿ. ಇಲ್ಲಿ ಗ್ಯಾಮೆಟ್ಸ್ ಬರ್ಕೊಳ್ಳೋಣ, ಫೀಮೇಲ್ ಗ್ಯಾಮೆಟ್ಸ್, ಈ ಕಡೆ ಮೇಲ್ ಗ್ಯಾಮೆಟ್ಸ್, ಏನು 4 ಥರ ಗ್ಯಾಮೆಟ್ಸ್ ಬಂದಿದೆ ಅದನ್ನು ಬರ್ಕೊಳ್ಳೋಣ. ಈಗ ಇದನ್ನು ಕಂಬೈನ್ ಮಾಡ್ತಾ ಬರಿತಾ ಹೋಗಿ ನೋಡಿ. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಅದೇ ಕಾಂಬಿನೇಷನು ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ. ಇದು ಇದ್ರ ಜೊತೆ ಆದಾಗ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ನೆಕ್ಸ್ಟ್ ನೋಡಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ. ಇದನ್ನ ಕರೆಕ್ಟಾಗಿ ಕಾಂಬಿನೇಷನ್ ಬರೀದಲ್ಲಿ ಎಲ್ಲಾದ್ರೂ ಒಂದು ಲೆಟರ್ ತಪ್ಪಾದ್ರೂ ಸಹ ರೇಷಿಯೋ ತಪ್ಪು ಬರುತ್ತೆ. ಸೊ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಸ್ಮಾಲ್ ಆರ್, ಸ್ಮಾಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ ಬರುತ್ತೆ. ಸೊ ಇವಾಗ ಇದಕ್ಕೆ ಫಸ್ಟ್ ಫಿನೋಟೈಪನ್ನು ಬರೆಯೋಣ, ಆಮೇಲೆ ಫಿನೋಟೈಪಿಕ್ ರೇಷಿಯೋ ನಮಗೆ ಗೊತ್ತಾಗುತ್ತೆ. ಕ್ಯಾಪಿಟಲ್ ಆರ್ ಇದ್ರೆ ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೆ? ರೌಂಡ್ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ವೈ ಇದ್ರೆ ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೆ? ಯೆಲ್ಲೋ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ಆರ್ ಇದ್ರೆ ಎಗೈನ್ ರೌಂಡ್. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದ್ರೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದ್ರೆ ಕ್ಯಾಪಿಟಲ್ ವೈ ಅನ್ನೋ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ವೈ ಅನ್ನೋ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಮಾಡ್ತಿರೋ ಕ್ಯಾರೆಕ್ಟರ್ ಯಾವುದು? ಯೆಲ್ಲೋ, ಗ್ರೀನ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಇದ್ರೂ ಯು ವಿಲ್ ಗೆಟ್ ಯೆಲ್ಲೋ ಕಲರ್ಡ್ ಸೀಡ್ಸ್ ಹಿಯರ್. ನೆಕ್ಸ್ಟ್ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಡಾಮಿನೆಂಟ್ ಜೀನ್ ಯಾವುದು? ಕ್ಯಾಪಿಟಲ್ ಆರ್. ಅದು ಎಕ್ಸ್ಪ್ರೆಸ್ ಆದ್ರೆ ಏನು, ಯಾವ ಶೇಪ್ ಬರುತ್ತೆ ಸೀಡ್ಗೆ? ರೌಂಡ್ ಶೇಪ್ ಬರುತ್ತೆ. ಸೊ ರೌಂಡ್ ಅಗೇನ್ ಅಲ್ಲಿ ಕ್ಯಾಪಿಟಲ್ ವೈ ಇದೆ ಯೆಲ್ಲೋ, ರೌಂಡ್ ಅಂಡ್ ಯೆಲ್ಲೋ. ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ರೌಂಡ್ ತಾನೇ ಬರೋದು. ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಆದರೆ ಯು ಗೆಟ್ ರೌಂಡ್ ಶೇಪ್. ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ವೈ ಇಸ್ ಎ ಡಾಮಿನೆಂಟ್ ಜೀನ್. ಸೊ ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಆದರೆ ಯು ಗೆಟ್ ಯೆಲ್ಲೋ ಕಲರ್ಡ್ ಸೀಡ್ಸ್, ರೌಂಡ್ ಅಂಡ್ ಯೆಲ್ಲೋ ಬರುತ್ತೆ. ಈಗ ಕ್ಯಾಪಿಟಲ್ ಆರ್ ಅಗೈನ್ ರೌಂಡ್. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಗೈನ್ ಯೆಲ್ಲೋ. ಕ್ಯಾಪಿಟಲ್ ಆರ್ ಅಗೈನ್ ಏನು ಬಂತು? ರೌಂಡ್ ಬಂತು. ಈಗ ನೋಡಿ, ಸ್ಮಾಲ್ ವೈ ಇದೆ. ಸ್ಮಾಲ್ ವೈ ಇದ್ರೆ ಕಲರ್ ಆಫ್ ದಿ ಸೀಡ್ ಏನಾಗಬೇಕು? ಗ್ರೀನ್ ಆಗಬೇಕು. ಕ್ಯಾಪಿಟಲ್ ವೈ ಇದ್ರೆ ಯೆಲ್ಲೋ ಆಗಬೇಕು. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದ್ರೂ ಯೆಲ್ಲೋ ಆಗಬೇಕು, ಬಿಕಾಸ್ ಕ್ಯಾಪಿಟಲ್ ವೈ ಇಸ್ ಎ ಡಾಮಿನೆಂಟ್ ಜೀನ್. ಸೊ ಈಗ ಸ್ಮಾಲ್ ವೈ ಇದೆಯಲ್ಲ, ಇವಾಗ ಏನಾಗಬೇಕು? ಆ ಸೀಡಿನ ಕಲರು ಗ್ರೀನ್ ಆಗಬೇಕು. ಸೊ ಇವಾಗ ನಿಮಗೆ ರೌಂಡ್ ಅಂಡ್ ಗ್ರೀನ್ ಬಂತು. ಅಗೇನ್ ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ರೆ ಏನು ಬಂತು? ರೌಂಡ್. ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದ್ರೆ ಏನು ಬಂತು? ಅಗೈನ್ ಯೆಲ್ಲೋ. ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥ ಕಲರು ಯೆಲ್ಲೋ ಕಲರು. ಸೊ ಇವಾಗ ರೌಂಡ್ ಅಂಡ್ ಯೆಲ್ಲೋ ಬಂತು. ಅಗೈನ್ ಹಿಯರ್ ಯು ಗೆಟ್ ರೌಂಡ್. ಸ್ಮಾಲ್ ವೈ ಇದ್ರೆ ಯಾವ ಕಲರ್ ಎಕ್ಸ್ಪ್ರೆಸ್ ಆಗುತ್ತೆ? ಗ್ರೀನ್ ಕಲರ್ ಎಕ್ಸ್ಪ್ರೆಸ್ ಆಗುತ್ತೆ ಸೀಡ್. ಸೊ ಇಲ್ಲಿ ನಿಮಗೆ ರೌಂಡ್ ಅಂಡ್ ಗ್ರೀನ್ ಬಂತು. ನೆಕ್ಸ್ಟ್ ಇಲ್ಲಿ ಬರುತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಗೈನ್ ರೌಂಡ್. ಕ್ಯಾಪಿಟಲ್ ವೈ ಇದ್ರೆ ಏನು ಬಂತು? ಯೆಲ್ಲೋ ಬರುತ್ತೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ರೌಂಡ್. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಗೇನ್ ಏನಾಯಿತು? ಯೆಲ್ಲೋ ಆಯಿತು. ಸ್ಮಾಲ್ ಆರ್ ಇದ್ರೇನು? ಕ್ಯಾಪಿಟಲ್ ಆರ್ ರೌಂಡ್. ಸ್ಮಾಲ್ ಆರ್ ಅನ್ನೋ ಜೀನ್ ಅದಕ್ಕೆ ರಿಂಕಲ್ಡ್ ಇದೆ, ಅದು 2 ಕಾಪಿನಲ್ಲಿದೆ. ಸೊ ಹಾಗಾಗಿ ಸ್ಮಾಲ್ ಆರ್ ಇದ್ರೆ ಯಾವ ಒಂದು ಸೀಡ್ ಶೇಪ್ ಎಕ್ಸ್ಪ್ರೆಸ್ ಆಗುತ್ತೆ? ರಿಂಕಲ್ಡ್ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಯು ವಿಲ್ ಗೆಟ್ ರಿಂಕಲ್ಡ್ ಶೇಪ್ ಸೀಡ್ ಹಿಯರ್. ನೆಕ್ಸ್ಟ್ ಕ್ಯಾಪಿಟಲ್ ವೈ ಇದ್ರೆ ಏನಾಯಿತು? ಯೆಲ್ಲೋ ಆಯಿತು. ರಿಂಕಲ್ಡ್ ಅಂಡ್ ಯೆಲ್ಲೋ ಬಂತು. ಅಗೇನ್ ಇಲ್ಲಿ ಸ್ಮಾಲ್ ಆರ್ ಇರೋದ್ರಿಂದ ನೆಕ್ಸ್ಟ್ ಇದೇ ಥರ ರಿಪೀಟ್ ಆಗುತ್ತೆ.
ರಿಂಕಲ್ಡ್ ಬರುತ್ತೆ. ಇಲ್ಲಿ ಹೋಮೋಸೈಗಸ್ ಎಲ್ಲೋ ಇತ್ತು, ಇಲ್ಲಿ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಇದೆ, ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ದೆನ್ ವಿಲ್ ಗೆಟ್ ಯೆಲ್ಲೋ ಕಲರ್ ಇಯರ್, ರಿಂಕಲ್ಡ್ ಅಂಡ್ ಯೆಲ್ಲೋ ಎರಡು ಬಂತು ಅಲ್ಲಿ, ರಿಂಕಲ್ಡ್ ಅಂಡ್ ಯೆಲ್ಲೋ, ರಿಂಕಲ್ಡ್ ಅಂಡ್ ಯೆಲ್ಲೋ. ನೆಕ್ಸ್ಟ್ ಇಲ್ಲಿ ಬನ್ನಿ, ಎಗೈನ್ ರೌಂಡ್ ಬಂತು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ಗೆ, ಕ್ಯಾಪಿಟಲ್ ವೈ ಸ್ಮಾಲ್ ವೈಗೆ ಎಗೈನ್ ಯೆಲ್ಲೋ ಬಂತು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದರೆ ಏನು ಬಂತು, ಎಗೈನ್ ರೌಂಡ್ ಬಂತು. ಸ್ಮಾಲ್ ವೈ ಇದ್ರೆ ಏನು ಎಕ್ಸ್ಪ್ರೆಸ್ ಆಗಬೇಕು ಅಂತ ನೋಡಿ, ಎರಡೂ ರೆಸೆಸಿವ್ ಜೀನ್ ಇದೆ. ಸೊ ಹಾಗಾಗಿ ಸ್ಮಾಲ್ ವೈ ಇದ್ರೆ ಏನು ಎಕ್ಸ್ಪ್ರೆಸ್ ಆಗುತ್ತೆ ಅಲ್ಲಿ, ಗ್ರೀನ್ ಎಕ್ಸ್ಪ್ರೆಸ್ ಆಗುತ್ತೆ. ಸ್ಮಾಲ್ ಆರ್ ಇದ್ರೆ ಎಗೈನ್ ಯಾವುದು ಬರುತ್ತೆ ಶೇಪು, ರಿಂಕಲ್ಡ್. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದ್ರೆ ಏನು ಬರುತ್ತೆ, ಯಾವ ಕಲರ್ ಬರುತ್ತೆ, ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಕ್ಯಾಪಿಟಲ್ ವೈ ಎಕ್ಸ್ಪ್ರೆಸ್ ಆದರೆ ಯು ಗೆಟ್ ಯೆಲ್ಲೋ ಕಲರ್. ಸ್ಮಾಲ್ ಆರ್ ಇದ್ರೆ ಏನಾಯಿತು, ರಿಂಕಲ್ಡ್ ಶೇಪ್ ಬಂತು. ಸ್ಮಾಲ್ ವೈ ಇದ್ರೆ ಯಾವ ಶೇಪ್, ಸಾರಿ ಕಲರ್ ಯಾವ್ದು ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ. ಸೊ ರಿಂಕಲ್ಡ್ ಶೇಪ್ಡ್ ಸೀಡ್ಸ್ ಬರುತ್ತೆ, ಗ್ರೀನ್ ಕಲರ್ಡ್ ಸೀಡ್ಸ್ ಬರುತ್ತೆ. ಸೊ ಇದಿಷ್ಟು ನಾನೀಗ ಫಿನೋಟೈಪನ್ನು ಬರೆದಿದ್ದೀನಿ. ಈಗ ರೇಷಿಯೋ ಬರೆಯೋಣ. ಫಸ್ಟ್ ಲೆಟ್ ಅಸ್ ರೈಟ್ ಡೌನ್ phenotypic ratio. So write down phenotypic ratio. ರೌಂಡ್ ಅಂಡ್ ಯೆಲ್ಲೋ ಫಸ್ಟ್ ಇದೆ ಬರೋದು, ಇದು ಎಷ್ಟಿದೆ ಅಂತ ಕೌಂಟ್ ಮಾಡಿ. ರೌಂಡ್ ಅಂಡ್ ಯೆಲ್ಲೋ ನೋಡಿ, 1 2 3 4 5 6 ಗ್ರೀನ್ ಆಯಿತು, 7 8 9 ಇಲ್ಲೆಲ್ಲೂ ಇಲ್ಲ. ಸೊ ರೌಂಡ್ ಅಂಡ್ ಯೆಲ್ಲೋ ಎಷ್ಟು ಬರ್ತಾ ಇದೆ, 9 ಬರ್ತಾ ಇದೆ. ಈಗ ನೋಡಿ ನಾನೊಂದು ಲೈನ್ ಹಾಕ್ತೀನಿ, 1 2 3 4 ಆ 4 ರೌಂಡ್ ಅಂಡ್ ಯೆಲ್ಲೋ. ಇಲ್ಲಿ ಕೆಳಗಡೆ ಇರೋದು ಇಷ್ಟು ರೌಂಡ್ ಅಂಡ್ ಯೆಲ್ಲೋ, 1 2 3 4 5 6 7 ಇಲ್ಲೊಂದಿದೆ ರೌಂಡ್ ಅಂಡ್ ಯೆಲ್ಲೋ. ಸೊ ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ. ಈಗ ಎಷ್ಟಾಯ್ತು ನೋಡಿ, 1 2 3 4 5 6 7 8 9 ಆಯ್ತು. ಸೊ ಕರೆಕ್ಟಾಗಿ ಫಸ್ಟಿಂದ ನೋಡ್ಕೊಂಬನ್ನಿ, 1 2 3 4 5 6 7 8 9 ಲೈಟ್ ಕಲರ್ ಆಗಿ ಲೈನ್ ಹಾಕಿದ್ವಿ ನೋಡಿ. ಈ ಥರ ಬಂದು ಹಿಂಗೆ ಬಂದಿದೆ. ಆ ಲೈನನ್ನೇ ಅಬ್ಸರ್ವ್ ಮಾಡಿ, ಅಲ್ಲಿ ರೌಂಡ್ ಅಂಡ್ ಯೆಲ್ಲೋ ಇದೆ. 1 2 3 4 ಆಯ್ತಾ, 5 ಆಯ್ತಾ, ಇಲ್ಲಿ ಒಂದು 6 7 8 9. ಸೊ ಇವಾಗ ಫಸ್ಟು 9 ಅಂತ ಬರಿತೀನಿ, ಆ 9 ಯಾವುದು ಅಂತಲೂ ಬರೀತೀನಿ. ಸೊ 9 ಯಾವುದು ಅಂತ ಅಂದರೆ ರೌಂಡ್ ಯೆಲ್ಲೋ ಇಷ್ಟು. ಈಗ ರೌಂಡ್ ಯೆಲ್ಲೋ ಆದಮೇಲೆ ರಿಂಕಲ್ಡ್ ಯೆಲ್ಲೋ ನೋಡೋಣ. ರಿಂಕಲ್ಡ್ ಯೆಲ್ಲೋ ಎಷ್ಟಿದೆ ಅಂತ ನೋಡಿ ಇಲ್ಲಿ 1 2 3 ಮೂರು ಕಡೆ ಬಿಟ್ಟು ಇನ್ನೆಲ್ಲೂ ಇಲ್ಲ ರಿಂಕಲ್ಡ್ ಅಂಡ್ ಯೆಲ್ಲೋ. ನೀವು ಅಬ್ಸರ್ವ್ ಮಾಡ್ಬೋದು, ರಿಂಕಲ್ಡ್ ಅಂತ ಎಲ್ಲೂ ಇಲ್ಲವೇ ಇಲ್ಲ. ಇದು 3 ಕಡೆ ಇದೆ, 4 ಕಡೆ ಇದೆ, ಬಟ್ ಇದು ರಿಂಕಲ್ಡ್ ಅಂಡ್ ಗ್ರೀನು, ಇದು 3 ಮಾತ್ರ ರಿಂಕಲ್ಡ್ ಅಂಡ್ ಯೆಲ್ಲೋ. ಸೊ ಇಲ್ಲಿ ಈ ಥರ ಲೈಟಾಗಿ ಈ ಥರ ಲೈನ್ ಹಾಕೊಳ್ಳಿ, ರಿಂಕಲ್ಡ್ ಅಂಡ್ ಯೆಲ್ಲೋ and again wrinkled and yellow. So you will get 3 wrinkled and yellow. So ಇಲ್ಲಿ 3 ಬರೀತೀನಿ, ಯಾವುದು ಅಂತಾನೂ ಇಲ್ಲಿ ಮೆನ್ಷನ್ ಮಾಡ್ತೀನಿ, wrinkled and yellow. ರೌಂಡ್ ಅಂಡ್ ಯೆಲ್ಲೋ ಆಯಿತು, wrinkled and yellow ಆಯಿತು. ನಾವು ಲೆಟ್ ಅಸ್ ಸಿ ರೌಂಡ್ ಅಂಡ್ ಗ್ರೀನ್. ಸೊ ಇವಾಗ ರೌಂಡ್ ಅಂಡ್ ಗ್ರೀನ್ ನೋಡೋಣ. ನೋಡಿ ಇಲ್ಲಿದೆ ರೌಂಡ್ ಅಂಡ್ ಗ್ರೀನ್, 1 ಇದೆ, 2 ಇದೆ, 3 ಇದೆ. ನೋಡಿ ಇಲ್ಲೊಂದಿದೆ, ಹೌದಾ? ರೌಂಡ್ ಅಂಡ್ ಗ್ರೀನ್ ಇನ್ನೆಲ್ಲಾದ್ರೂ ಇದೆಯಾ ನೋಡ್ಕೊಂಬನ್ನಿ, ಇನ್ನೆಲ್ಲೂ ಇಲ್ಲ, ಇಲ್ಲೆಲ್ಲ ರೌಂಡ್ ಅಂಡ್ ಎಲ್ಲೋ. ಇಲ್ಲೊಂದು ಸಿಕ್ತು, ಇಲ್ಲೊಂದು ಸಿಕ್ತು, ಇಲ್ಲೆಲ್ಲೂ ಇಲ್ಲ, ಇಲ್ಲೊಂದು ಸಿಕ್ತು. ಸೊ ರೌಂಡ್ ಅಂಡ್ ಗ್ರೀನ್ ಎಷ್ಟಿದೆ ನಮ್ಗೆ ಇವಾಗ, 3 ಇದೆ. ಸೊ ರೌಂಡ್ ಅಂಡ್ ಎಲ್ಲೋ, ರಿಂಕಲ್ಡ್ ಅಂಡ್ ಎಲ್ಲೋ, ರೌಂಡ್ ಅಂಡ್ ಗ್ರೀನ್ ಒಂದು. ಈಗ ನಿಮ್ಗೆ ಇಲ್ಲಿ 16 ಅಲ್ವಾ ಜಿನೋಟೈಪ್ಸ್ ಇರೋದು, 16 ಜಿನೋಟೈಪ್ಸ್ ಬಂದಿರೋದು ಇಲ್ಲಿ. ಸೊ ಇವಾಗ 9:3:3 ಬಂತು. ಇದನ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 13 ಬರುತ್ತೆ, ಸಾರಿ 15 ಬರುತ್ತೆ. ಈಗ 3ನ್ನ ಆ್ಯಡ್ ಮಾಡಿದಾಗ 15 ಬರುತ್ತೆ. ಇಲ್ಲಿ 16 ಇರೋದು, ಇನ್ನು 1 ಬರಿಬೇಕು. ಅದು ಯಾವುದು ಅಂದರೆ ರಿಂಕಲ್ಡ್ ಅಂಡ್ ಗ್ರೀನು ಒಂದೇ ಇರೋದು. ಸೊ ನೋಡಿ ಇಲ್ಲಿ 1 ಅಂತ ಬರಿತೀನಿ, ಆ 1 ಯಾವುದು ಅಂತ ಇಲ್ಲಿ ಕೆಳಗಡೆ ಬರಿತೀನಿ, ರಿಂಕಲ್ಡ್ ಗ್ರೀನ್.
ನೋಡಿ 9 ಪ್ಲಸ್ 3 ಎಷ್ಟಾಗುತ್ತೆ? 12 ಆಗುತ್ತೆ. 12 ಪ್ಲಸ್ 3 ಎಷ್ಟಾಗುತ್ತೆ? 15 ಆಗುತ್ತೆ. 15 ಪ್ಲಸ್ 1 ಎಷ್ಟಾಗುತ್ತೆ? 16 ಆಗುತ್ತೆ. ಇದು 16 ಅಲ್ವಾ ಇರೋದು? ಅಲ್ಲಿಗೆ ನಮ್ಮದು ಕರೆಕ್ಟಾಗಿ ಬರೆದಿದ್ದೀವಿ. 9:3:3:1 ಎಂಥ ರೇಷಿಯೋ ಅದು? ಫಿನೋಟಿಪಿಕ್ ರೇಷಿಯೋ. 9 ರೌಂಡ್ ಅಂಡ್ ಎಲ್ಲೋ, 3 wrinkled and yellow, again 3 round and green, 1 wrinkled and green. So round and yellow, wrinkled and yellow, round and green, wrinkled and green. So you will get phenotypic ratio 9:3:3:1. Next let us write down genotypic ratio. So ಈ ಲೈನ್ ಹಾಕಿರೋದು ಕಾಣಿಸ್ತಿದೆ ಅಲ್ವಾ? ರೌಂಡ್ ಅಂಡ್ ಎಲ್ಲೋ 9, wrinkled and ಎಲ್ಲ ಇಲ್ಲಿ ಬರುತ್ತೆ ನೋಡಿ 3, ರೌಂಡ್ ಅಂಡ್ ಗ್ರೀನ್ ಇಲ್ಲಿ ಬರುತ್ತೆ 1 2 3, ಇಲ್ಲಿ 3 ಬಂತು, ಇಲ್ಲಿ wrinkled and green ಬಂತು. ಸೊ 9:3:3:1 ರೇಷಿಯೋ ಬರುತ್ತೆ. ಈ ಲೈನನ್ನು ಡಾರ್ಕ್ ಆಗಿ ಹಾಕಿದ್ರೆ ಅದು ಬರ್ತಿರೋ ಲೆಟರ್ಸ್ ಹೋಗುತ್ತೆ, ಅದಕ್ಕೆ ನಾನು ಲೈಟಾಗಿ ಬರ್ತಿದ್ದೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. 9:3:3:1 ರೇಷಿಯೋ ಬರುತ್ತೆ. ಜಿನೋಟಿಪಿಕ್ ರೇಷಿಯೋ ನೋಡೋಣ ಇವಾಗ. ನೋಡಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಒಂದೇ ಇರೋದು, ಎಲ್ಲೂ ಇಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು. ಕ್ಯಾಪಿಟಲ್ ಆರ್ ಸಿಗುತ್ತೆ, ಬಟ್ ಕ್ಯಾಪಿಟಲ್ ವೈ ನಿಮಗೆ ಇನ್ನೆಲ್ಲೂ ಸಿಗೋದಿಲ್ಲ. ಸೊ ಹಾಗಾಗಿ ಫಸ್ಟು 1 ಅದು ಯಾವುದು ಅಂತ ಇಲ್ಲಿ ಬರ್ಕೊಳ್ಳಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ. ನೆಕ್ಸ್ಟ್ ಇದಕ್ಕೆ ಬನ್ನಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಎಲ್ಲಿದೆ ಅಂತ ನೋಡಿ. ಇಲ್ಲೊಂದು ಕಡೆ ಇದೆ, ಇನ್ನೆಲ್ಲೂ ಇಲ್ಲ. ನೀವೇ ಅಬ್ಸರ್ವ್ ಮಾಡ್ಬೋದು. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇಲ್ಲೊಂದು ಕಡೆ ಇದೆ ಮತ್ತು ಇಲ್ಲೊಂದು ಕಡೆ ಇದೆ. ಸೊ ಹಾಗಾದರೆ ನೆಕ್ಸ್ಟ್ 2 ಅಂತ ಬರೆಯೋಣ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂತ ಬರೆಯೋಣ. ಅದೇ ತಾನೆ? ಸಾರಿ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್. ನೆಕ್ಸ್ಟ್ ಇದಕ್ಕೆ ಬನ್ನಿ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಸೊ ನೋಡಿ ಇಲ್ಲೊಂದು ಕಡೆ ಇದೆ, ಇನ್ನೆಲ್ಲಿದೆ ಅಂತ ನೋಡಿ ಇಲ್ಲಿದೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಇಲ್ಲೊಂದು ಕಡೆ ಇದೆ, ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಅಬ್ಸರ್ವ್ ಮಾಡಿ. ಸೊ ಇನ್ನೆಲ್ಲೂ ಇಲ್ಲ. ಸೊ ಹಾಗಾದರೆ ಮತ್ತೆ 2 ಅಂತ ಬರುತ್ತೆ ಅಲ್ಲಿ ರೇಷಿಯೋ. ಮತ್ತೆ 2 ಅಂತ ಬರುತ್ತೆ. ಯಾವುದು ಜಿನೋಟೈಪು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಆಯಿತು. 1:2:2 ಬಂತು. ನೆಕ್ಸ್ಟ್ ಇದು ಬನ್ನಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಒಂದಿದೆ, 1 2 ಇಲ್ಲೊಂದಿದೆ, ಆ್ಯಂಡ್ ದೆನ್ 3 ಇಲ್ಲೊಂದಿದೆ, ಆ್ಯಂಡ್ ದೆನ್ 4 ಇಲ್ಲೊಂದಿದೆ. ಎಷ್ಟಿದೆ? 4 ಇದೆ ನೋಡಿ. 1 see here again 1 2 and then 3 and then 4. So 1:2:4 ಇರೋದು ಯಾವುದು? ದಟ್ ಈಸ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ 4 ಇದೆ. ನೆಕ್ಸ್ಟ್ ಒನ್ ಕ್ಯಾಪಿಟಲ್ ಆರ್ ಈಗ ಇದಾಯ್ತಲ್ವಾ? ಇದಕ್ಕೆ ಬನ್ನಿ. ಇದು ಆಲ್ರೆಡಿ ಬರ್ತಾ ಇದೆ ನೋಡಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬರ್ತಾಗಿದೆ. ಸೊ ಇದಕ್ಕೆ ಬನ್ನಿ. ಇದನ್ನು ಬರ್ದಿಲ್ಲ. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಐ ಥಿಂಕ್ ಅದು ಒಂದೇ ಇರೋದು, ಇಲ್ಲೆಲ್ಲೂ ಇಲ್ಲ. ಸೊ ಒಂದೇ ಇರೋದು. ಸೊ ಹಾಗಾಗಿ ಇಲ್ಲಿ 1 ಬರೀರಿ. ಅದು ಯಾವುದು ಅಂತ ಇಲ್ಲಿ ಮೆನ್ಷನ್ ಮಾಡಿ. ಯಾವುದು? ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇದಾಯಿತು. ಇದು ಬರ್ತಾಯಿತು. ಇದಕ್ಕೆ ಬನ್ನಿ. ಇದನ್ನು ಬರ್ದಿದ್ದೀವ ನೋಡಿ. ಸಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಬರ್ದಿದ್ದೀವಿ, ಸ್ಮಾಲ್ ವೈ ಬರ್ದಿಲ್ಲ. ಸೊ ಇದೆಷ್ಟಿದೆ ಅಂತ ನೋಡೋಣ. ಇಲ್ಲೊಂದು ಕಡೆ ಇದೆ, ಆ್ಯಂಡ್ ದೆನ್ ಇಲ್ಲೊಂದು ಕಡೆ ಇದೆ ನೋಡಿ. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ. ಸೊ ಹಾಗಾದರೆ 2 ಆಯ್ತಲ್ವಾ? ಅದು ಯಾವುದು? ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಆಯಿತು. ನೆಕ್ಸ್ಟು ಇದಾಯಿತು. ಇದಕ್ಕೆ ಬನ್ನಿ. ಇದು ಆಲ್ರೆಡಿ ಬರ್ದಿದ್ದೀವಿ, ಇಲ್ಲೇ ಬರ್ದಾಗಿದೆ. ಇದು ಬರ್ದಿಲ್ಲ. ಇದು ಎಷ್ಟಿದೆ ನೋಡಿ. ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಐ ಥಿಂಕ್ ಅದು ಒಂದೇ ಇರೋದು. ಇಲ್ಲಿ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬಂದ್ಬಿಡುತ್ತೆ. ಇದು ಒಂದಿದೆ. ಸೊ ಇಲ್ಲಿ 1 ರೇಷಿಯೋ ಬರೀರಿ. 1 ರೇಷಿಯೋ ಇದ್ರದ್ದು ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ. ಜಾಗ ಸಾಕಾಗ್ತಾ ಇಲ್ಲ. ಸ್ಮಾಲ್ ಆರ್ ಕ್ಯಾಪಿಟಲ್ ವೈ 1 ಬಂತು. ಇದಾಯಿತು. ಇದು ಬರ್ದಿಲ್ಲ ಅಲ್ವಾ? ಇದೆಷ್ಟಿದೆ ನೋಡಿ. ಇಲ್ಲೊಂದಿದೆ ತಾನೆ. ಸೊ ಏನಾಯ್ತು? ಮತ್ತೆ ಇಲ್ಲಿ 2 ಆಯ್ತು. ಸೊ ಯಾವುದದು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್.
ನೆಕ್ಸ್ಟ್ ಇದು ಬರ್ದಾಗಿದೆ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇಲ್ಲಿ ನೋಡಿ ಇಲ್ಲಿ ಬರ್ದಾಗಿದೆ ಇದನ್ನ ಈಗ ತಾನೇ ಬರ್ದೆ, ಇದನ್ನ ಬರ್ದಿಲ್ಲ. ಇದು ಎಷ್ಟಿದೆ? ಒಂದೇ ಬಂದಿದೆ. ಸೊ ಈಸ್ಟು 1 ಯಾವ್ದದು? ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್. ಅರ್ಥ ಆಯ್ತಲ್ಲ? ಸಿಂಪಲ್ ಅಷ್ಟನ್ನೇ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಬರಿಬೇಕು, ಸಿಂಪಲ್ ಕಾನ್ಸೆಪ್ಟ್. ಸೊ ಒಂದೇ ಥರದ ಜಿನೋಟೈಪ್ ಎಷ್ಟಿದೆ ಅಂತ ಕೌಂಟ್ ಮಾಡಿಬಿಟ್ಟು ಬರಿತಾ ಹೋಗ್ಬೇಕು ಅಷ್ಟನ್ನೇ. ನೋಡಿ ಯು ಗೆಟ್ ಜಿನೋಟಿಪಿಕ್ ರೇಷಿಯೋ 1:2:4:1:2:1:2:1 1:2:4:1:2:1. See, this is the dihybrid genotypic ratio. ಇಲ್ಲಿ 1 ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಏನಾದರೂ ರಿಪೀಟ್ ಆಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. 2 ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬಂತು. ಅಗೈನ್ 2 ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ 4 ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ 1 ಕ್ಯಾಪಿಟಲ್ ಆರ್ ಸ್ಮಾಲ್ ವೈ 2 ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಅಗೈನ್ 1 ಇಲ್ಲಿ ಬಂದಿದೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಗೈನ್ 2 ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಗೈನ್ 1 ಸ್ಮಾಲ್ ಆರ್ ವೈ. ಸೊ ಎಲ್ಲೋ ನಾನು ಈ ಜಿನೋಟೈಪ್ಸ್ನ ರಿಪೀಟ್ ಆಗಿ ಬರ್ದಿಲ್ಲ. ಇದನ್ನ ನಿಮಗೆ ಆ್ಯಡ್ ಮಾಡಿದ್ರೆ 16 ಸಿಗುತ್ತೆ ನೋಡಿ. 2 + 2 4 5 5 + 4 9 10 12 13 14 15 16. ಸೊ ನಿಮಗೆ 16 ಜಿನೋಟೈಪ್ಸ್ ನಾವು ಕರೆಕ್ಟಾಗಿ ಬರೆದಿದೆ. ದಟ್ ಈಸ್ 1:2:2:4:1:2:1:2:1. So this is the dihybrid genotypic ratio, and the dihybrid phenotypic ratio becomes 9:3:3:1. Artha aayta this too. See, actually here, see these results were identical to those that he got when he made separate monohybrid cross between round and wrinkled yellow and green. ಇಲ್ಲಿ ಬಂದಿರುವಂಥ ರಿಸಲ್ಟ್ಸು ನೀನು ಸಪ್ರೇಟ್ ಆಗಿ ರೌಂಡ್ ಮತ್ತು ರಿಂಕಲ್ಡಿಗೆ ಮಾನೋಹೈಬ್ರಿಡ್ ಕ್ರಾಸ್ ಮಾಡಿದಾಗ ಏನು ಬರುತ್ತೆ, ಯೆಲ್ಲೋ ಮತ್ತು ಗ್ರೀನಿಗೆ ಮಾನೋಹೈಬ್ರಿಡ್ ಕ್ರಾಸ್ ಮಾಡಿದಾಗ ಏನು ಬರುತ್ತೆ, ಅದೇ ರಿಸಲ್ಟೇ ಇಲ್ಲಿ ಬಂದಿರೋದು. ಸೊ ಅದನ್ನು ಹೇಳ್ತಾರೆ. ಸಿ ದೀಸ್